ಒಂದು ಬಾರಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅಜಿತ್ ಪವಾರ್ ಪಣ ತೊಟ್ಟಿದ್ರು. ಆದರೆ ಆ ಆಸೆ ಈಡೇರಲೇ ಇಲ್ಲ. ಚಿಕ್ಕಪ್ಪನ ಜೊತೆಗೆ ಸಂಘರ್ಷ ನಡೆಸಿ ಕೊನೆ ಕಾಲದಲ್ಲಿ ಕುಟುಂಬದ ಸಾಂಗತ್ಯ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಜಿತ್ ಪವಾರ್. ಬನ್ನಿ, ಅಜಿತ್ ಪವಾರ್ ಜೀವನದ ಕೆಲ ಭಿನ್ನ ಕ್ಷಣಗಳನ್ನ ನೋಡ್ಕೊಂಬರೋಣ. ದುರಂತ ಅಂತ್ಯ ಕಂಡ ಅತ್ಯದ್ಭುತ ರಾಜಕಾರಣಿ. ಕೊನೆಗೂ ಸಿಎಂ ಆಗಲಿಲ್ಲ ಅನ್ನೋದೇ ಬೇಸರ. ಅಜಿತ್ ಪವಾರ್ ಅನ್ನ ಏನಂತ ಹೊಗಳೋದು? ಸಿಎಂ ಆಗಲೇಬೇಕು ಅಂದುಕೊಂಡಿದ್ದ ರಾಜಕಾರಣಿ ಅನ್ನೋದಾ, ಅಥವಾ ಚಿಕ್ಕಪ್ಪನಿಗೆ ಟಕ್ಕರ್ ಕೊಟ್ಟು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಡಿಸಿಎಂ ಆದಂತಹ ಮಹತ್ವಾಕಾಂಕ್ಷಿ ಅನ್ನೋದಾ? ಬೆಳಬೆಳಗ್ಗೆ 7 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ ವಿಭಿನ್ನ ನಾಯಕ ಅನ್ನೋದಾ? अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ ली है ना, उनका समझ में आएगा, मैं तो लेने वाला हूँ. ಏಕನಾಥ್ ಶಿಂದೆ ಸುಮ್ಮನೆ ಈ ಮಾತು ಹೇಳಿಲ್ಲ. ಅಜಿತ್ ಪವಾರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆಯೂ ಪ್ರಮಾಣ ವಚನ ಸ್ವೀಕರಿಸಿದ್ರು. मी अजित अनंतराव पवार गांभीर्यपूर्वक दृढकथन करतो की मी अजित अनंतराव पवार गांभीर्यपूर्वक दृढकथन करतो की ನಿಮಗೆ 83 ಆಯ್ತು, ನನ್ನನ್ನು ಸಿಎಂ ಮಾಡಿ. ಕಾಕಾ ಶರದ್ ಪವಾರ್ಗೆ ಅಜಿತ್ ನೇರ ನುಡಿ. ಎನ್ಸಿಪಿ ನಾಯಕ ಅಜಿತ್ ಪವಾರ್ ತಮ್ಮ ಚಿಕ್ಕಪ್ಪ ಮತ್ತು ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ಗೆ 83 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾರಣದಿಂದ ಪಕ್ಷವನ್ನ ಮುನ್ನಡೆಸಲು ನಿಮಗೆ ಕಷ್ಟ ಆಗ್ತಾ ಇದೆ, ಇನ್ನಾದ್ರೂ ನನ್ನನ್ನ ಉತ್ತರಾಧಿಕಾರಿ ಅಂತ ಒಪ್ಕೊಳ್ಳಿ ಅಂತ ಅಜಿತ್ ಪವಾರ್ ಕಿಚಾಯಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ಶರದ್ ಪವಾರ್ ಮಾತ್ರ ನಿವೃತ್ತಿ ಆಗಲ್ಲ ಅಂತ ಕೌಂಟರ್ ಕೊಟ್ಟಿದ್ರು. तुम्ही आता निवृत्त करा, वय झालंय खरंय, 80 झालं खरंय, पण घरी काय आहे तू फायदा आहे तुझा, अजून काय स्वतः असलं. ಅಜಿತ್, ನೀನು ಒಮ್ಮೆ ಮುಖ್ಯಮಂತ್ರಿ ಆಗ್ತೀಯಾ? ಸತ್ಯವಾಗಲೇ ಇಲ್ಲ ದೇವೇಂದ್ರ ಫಡ್ನವೀಸ್ ಮಾತು. राज्याचे उपमुख्यमंत्री, दादा काही लोक परमनंट उपमुख्यमंत्री म्हणतात, पण माझ्या तुम्हाला शुभेच्छा आहेत. तुम्ही जरूर एक दिवस मुख्यमंत्री व्हा. ಅಜಿತ್ ಪವಾರ್ ವರ್ಣರಂಜಿತ ರಾಜಕಾರಣಿ. ಇದ್ದಷ್ಟು ದಿನ ನಗುತ್ತಾ ನಗಿಸುತ್ತಾ ಇದ್ದವರು ದುರಂತ ಅಂತ್ಯವನ್ನ ಕಾಣಬಾರದಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಬಾರಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅಜಿತ್ ಪವಾರ್ ಪಣ ತೊಟ್ಟಿದ್ರು. ಆದರೆ ಆ ಆಸೆ ಈಡೇರಲೇ ಇಲ್ಲ. ಚಿಕ್ಕಪ್ಪನ ಜೊತೆಗೆ ಸಂಘರ್ಷ ನಡೆಸಿ ಕೊನೆ ಕಾಲದಲ್ಲಿ ಕುಟುಂಬದ ಸಾಂಗತ್ಯ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಜಿತ್ ಪವಾರ್. ಬನ್ನಿ, ಅಜಿತ್ ಪವಾರ್ ಜೀವನದ ಕೆಲ ಭಿನ್ನ ಕ್ಷಣಗಳನ್ನ ನೋಡ್ಕೊಂಬರೋಣ. ದುರಂತ ಅಂತ್ಯ ಕಂಡ ಅತ್ಯದ್ಭುತ ರಾಜಕಾರಣಿ. ಕೊನೆಗೂ ಸಿಎಂ ಆಗಲಿಲ್ಲ ಅನ್ನೋದೇ ಬೇಸರ. ಅಜಿತ್ ಪವಾರ್ ಅನ್ನ ಏನಂತ ಹೊಗಳೋದು? ಸಿಎಂ ಆಗಲೇಬೇಕು ಅಂದುಕೊಂಡಿದ್ದ ರಾಜಕಾರಣಿ ಅನ್ನೋದಾ, ಅಥವಾ ಚಿಕ್ಕಪ್ಪನಿಗೆ ಟಕ್ಕರ್ ಕೊಟ್ಟು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಡಿಸಿಎಂ ಆದಂತಹ ಮಹತ್ವಾಕಾಂಕ್ಷಿ ಅನ್ನೋದಾ? ಬೆಳಬೆಳಗ್ಗೆ 7 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ ವಿಭಿನ್ನ ನಾಯಕ ಅನ್ನೋದಾ? अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ ली है ना, उनका समझ में आएगा, मैं तो लेने वाला हूँ. ಏಕನಾಥ್ ಶಿಂದೆ ಸುಮ್ಮನೆ ಈ ಮಾತು ಹೇಳಿಲ್ಲ. ಅಜಿತ್ ಪವಾರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆಯೂ ಪ್ರಮಾಣ ವಚನ ಸ್ವೀಕರಿಸಿದ್ರು. मी अजित अनंतराव पवार गांभीर्यपूर्वक दृढकथन करतो की मी अजित अनंतराव पवार
गांभीर्यपूर्वक दृढकथन करतो की ನಿಮಗೆ 83 ಆಯ್ತು, ನನ್ನನ್ನು ಸಿಎಂ ಮಾಡಿ. ಕಾಕಾ ಶರದ್ ಪವಾರ್ಗೆ ಅಜಿತ್ ನೇರ ನುಡಿ. ಎನ್ಸಿಪಿ ನಾಯಕ ಅಜಿತ್ ಪವಾರ್ ತಮ್ಮ ಚಿಕ್ಕಪ್ಪ ಮತ್ತು ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ಗೆ 83 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾರಣದಿಂದ ಪಕ್ಷವನ್ನ ಮುನ್ನಡೆಸಲು ನಿಮಗೆ ಕಷ್ಟ ಆಗ್ತಾ ಇದೆ. ಇನ್ನಾದ್ರೂ ನನ್ನನ್ನ ಉತ್ತರಾಧಿಕಾರಿ ಅಂತ ಒಪ್ಕೊಳ್ಳಿ ಅಂತ ಅಜಿತ್ ಪವಾರ್ ಕಿಚಾಯಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ಶರದ್ ಪವಾರ್ ಮಾತ್ರ ನಿವೃತ್ತಿ ಆಗಲ್ಲ ಅಂತ ಕೌಂಟರ್ ಕೊಟ್ಟಿದ್ರು. गरी काय है तू फायदा आहे तुझं अजून काय फक्त ಅಜಿತ್, ನೀನು ಒಮ್ಮೆ ಮುಖ್ಯಮಂತ್ರಿ ಆಗ್ತೀಯಾ? ಸತ್ಯವಾಗಲೇ ಇಲ್ಲ ದೇವೇಂದ್ರ फडणवीस माತು. राज्याचे उपमुख्यमंत्री दादा काही लोक परमनंट उपमुख्यमंत्री म्हणतात, पण माझ्या तुम्हाला शुभेच्छा आहेत. तुम्ही जरूर एक दिवस मुख्यमंत्री व्हा. ಅಜಿತ್ ಪವಾರ್ ವರ್ಣರಂಜಿತ ರಾಜಕಾರಣಿ. ಇದ್ದಷ್ಟು ದಿನ ನಗುತ್ತಾ ನಗಿಸುತ್ತಾ ಇದ್ದವರು ದುರಂತ ಅಂತ್ಯವನ್ನ ಕಾಣಬಾರದಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಬಾರಿ ಆದರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಜಿತ್ ಪವಾರ್ ಪಣ ತೊಟ್ಟಿದ್ರು. ಆದ್ರೆ ಆ ಆಸೆ ಈಡೇರಲೇ ಇಲ್ಲ. ಚಿಕ್ಕಪ್ಪನ ಜೊತೆಗೆ ಸಂಘರ್ಷ ನಡೆಸಿ ಕೊನೆ ಕಾಲದಲ್ಲಿ ಕುಟುಂಬದ ಸಾಂಗತ್ಯ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಜಿತ್ ಪವಾರ್. ಬನ್ನಿ, ಅಜಿತ್ ಪವಾರ್ ಜೀವನದ ಕೆಲ ಭಿನ್ನ ಕ್ಷಣಗಳನ್ನ ನೋಡ್ಕೊಂಬರೋಣ. ದುರಂತ ಅಂತ್ಯ ಕಂಡ ಅತ್ಯದ್ಭುತ ರಾಜಕಾರಣಿ. ಕೊನೆಗೂ ಸಿಎಂ ಆಗಲಿಲ್ಲ ಅನ್ನೋದೇ ಬೇಸರ. ಅಜಿತ್ ಪವಾರ್ ಅನ್ನ ಏನಂತ ಹೊಗಳೋದು? ಸಿಎಂ ಆಗಲೇಬೇಕು ಅಂದುಕೊಂಡಿದ್ದ ರಾಜಕಾರಣಿ ಅನ್ನೋದಾ, ಅಥವಾ ಚಿಕ್ಕಪ್ಪನಿಗೆ ಟಕ್ಕರ್ ಕೊಟ್ಟು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಡಿಸಿಎಂ ಆದಂತಹ ಮಹತ್ವಾಕಾಂಕ್ಷಿ ಅನ್ನೋದಾ? ಬೆಳಬೆಳಗ್ಗೆ 7 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ ವಿಭಿನ್ನ ನಾಯಕ ಅನ್ನೋದಾ? अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ ली है ना, उनका समझ में आएगा. मैं तो लेने वाला हूँ. ಏಕನಾಥ್ ಶಿಂದೆ ಸುಖ ಸುಮ್ಮನೆ ಈ ಮಾತು ಹೇಳಿಲ್ಲ. ಅಜಿತ್ ಪವಾರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆಯೂ ಪ್ರಮಾಣ ವಚನ ಸ್ವೀಕರಿಸಿದ್ರು. मी अजित अनंतराव पवार गांभीर्यपूर्वक दृढकथन करतो की मी अजित अनंतराव पवार गांभीर्यपूर्वक दृढकथन करतो की ನಿಮಗೆ 83 ಆಯ್ತು, ನನ್ನನ್ನು ಸಿಎಂ ಮಾಡಿ. ಕಾಕಾ ಶರದ್ ಪವಾರ್ಗೆ ಅಜಿತ್ ನೇರ ನುಡಿ. ಎನ್ಸಿಪಿ ನಾಯಕ ಅಜಿತ್ ಪವಾರ್ ತಮ್ಮ ಚಿಕ್ಕಪ್ಪ ಮತ್ತು ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ಗೆ 83 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾರಣದಿಂದ ಪಕ್ಷವನ್ನ ಮುನ್ನಡೆಸಲು ನಿಮಗೆ ಕಷ್ಟ ಆಗ್ತಾ ಇದೆ. ಇನ್ನಾದ್ರೂ ನನ್ನನ್ನ ಉತ್ತರಾಧಿಕಾರಿ ಅಂತ ಒಪ್ಕೊಳ್ಳಿ ಅಂತ ಅಜಿತ್ ಪವಾರ್ ಕಿಚಾಯಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ಶರದ್ ಪವಾರ್ ಮಾತ್ರ ನಿವೃತ್ತಿ ಆಗಲ್ಲ ಅಂತ ಕೌಂಟರ್ ಕೊಟ್ಟಿದ್ರು. तुम्ही आता निवृत्त वय झालंय खरंय, 80 झालं खरंय, पण घरी काय है तू फायदा आहे तुझं अजून काय फक्त ಅಜಿತ್, ನೀನು ಒಮ್ಮೆ ಮುಖ್ಯಮಂತ್ರಿ ಆಗ್ತೀಯಾ? ಸತ್ಯವಾಗಲೇ ಇಲ್ಲ ದೇವೇಂದ್ರ फडणवीस ಮಾತು. राज्याचे उपमुख्यमंत्री दादा काही लोक परमनंट उपमुख्यमंत्री म्हणतात, पण माझ्या तुम्हाला शुभेच्छा आहेत. तुम्ही जरूर एक दिवस मुख्यमंत्री व्हा. ಅಜಿತ್ ಪವಾರ್ ವರ್ಣರಂಜಿತ ರಾಜಕಾರಣಿ. ಇದ್ದಷ್ಟು ದಿನ ನಗುತ್ತಾ ನಗಿಸುತ್ತಾ ಇದ್ದವರು ದುರಂತ ಅಂತ್ಯವನ್ನ ಕಾಣಬಾರದಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.